ಹಾಯ್ ಫ್ಯಾಮ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಲೈಫ್ ಸ್ಟೈಲ್ ವ್ಲಾಗ್ಸ್. ನಾನು ಡೈಲಿ ವ್ಲಾಗ್ ಮಾಡ್ತಾಯಿದ್ದೀನಿ. ಹಬ್ಬ ಬಂತು ಅಂದರೆ ಗೊತ್ತಲ್ವ, ಫುಲ್ಲು ಮನೆ ಎಲ್ಲ ಕ್ಲೀನ್ ಮಾಡಲೇಬೇಕು. ಇವಾಗ ನಾನು ಫಸ್ಟು ನನ್ನ ರೂಮ್ನ ಕ್ಲೀನ್ ಮಾಡ್ಕೊಂಬಿಡೋಣ ಅಂತ ಹೇಳ್ಬಿಟ್ಟು ಹಾಸಿಗೆ ಬಟ್ಟೆ ಎಲ್ಲ ಚೇಂಜ್ ಮಾಡಿ ಇವಾಗ ರೂಮ್ನೆಲ್ಲ ಕ್ಲೀನ್ ಮಾಡ್ತಾಯಿದ್ದೀನಿ. ಆ್ಯಂಡ್ ನಾವು ಯಾವಾಗಲೂ ನಮ್ಮ ಪೇರೆಂಟ್ಸ್ ಮೇಲೆ ಡಿಪೆಂಡ್ ಆಗೋಕ್ಕಲ್ಲ, ನಮ್ಮ ಕೆಲಸ ನಾವೇ ಮಾಡ್ಕೊಬೇಕು ಅಂತ ಹೇಳ್ಬಿಟ್ಟು ನಾನು ಏನಂದ್ರೂ ಅಷ್ಟೇ, ನನಗೇನು ಗೊತ್ತಿರುತ್ತೋ ಅದು ನಾನೇ ಮಾಡ್ಕೊತೀನಿ ಕೆಲಸ ಎಲ್ಲ. ಇವಾಗ ನಾನು ರೂಮ್ನ ಕ್ಲೀನ್ ಮಾಡೋಣ ಫಸ್ಟು ಅಂತ ಹೇಳ್ಬಿಟ್ಟು ರೂಮ್ನ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಬಿಟ್ಟು ನೋಡಿ. ವ್ಯೂಸ್ ಆಗ್ತಿದೆ ಬಟ್ ಸಬ್ಸ್ಕ್ರೈಬ್ ಆಗ್ತಿಲ್ಲ, ಅದಕ್ಕೋಸ್ಕರ. ಆ್ಯಂಡ್ ನಾನಿಲ್ಲಿ ವಿಡಿಯೋಗೋಸ್ಕರ ಕ್ಲೀನ್ ಮಾಡಬೇಕಂತ ಏನು ಕ್ಲೀನ್ ಮಾಡ್ತಿಲ್ಲ, ನಾನು ದಿನ ಏನು ಕೆಲಸ ಮಾಡ್ತೀನಿ ಅದನ್ನು ಮಾಡ್ತಾಯಿದ್ದೀನಿ. ಅಂದರೆ ಇವಾಗ ಹಬ್ಬ ಅಂತ ಒಂದು ಸ್ವಲ್ಪ ಜಾಸ್ತಿ ಡೀಪ್ ಕ್ಲೀನ್ ಮಾಡಬೇಕಂತ ಕ್ಲೀನ್ ಮಾಡ್ತಾಯಿದ್ದೀನಿ. ನಾನು ಒಂದೇ ಸತಿ ಮಾರ್ನಿಂಗ್ ಎದ್ದಿದ ತಕ್ಷಣ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಬೆಡ್ಶೀಟ್ ಏನೂ ಮಡಚಿರಲಿಲ್ಲ. ಹಂಗಾಗಿ ನಾನು ಇವಾಗ ಬೆಡ್ಶೀಟ್ ಎಲ್ಲ ಮಡಚಿಕ್ತಾ ಇದ್ದೀನಿ. ಇದೆಲ್ಲ ಕ್ಲೀನ್ ಆಯಿತು. ಇವಾಗ ನಾನು ನನ್ನ ಡ್ರೆಸ್ಸಿಂಗ್ ಟೇಬಲ್ ಕ್ಲೀನ್ ಮಾಡ್ತಾಯಿದ್ದೀನಿ. ಡ್ರೆಸ್ಸಿಂಗ್ ಟೇಬಲ್ ಇದು ಗ್ಲಾಸಿಂದಾಗಿರೋದ್ರಿಂದ ನಾವು ಗ್ಲಾಸ್ ಫಿಟ್ ಮಾಡಿಸ್ಕೊಂಡಿರೋದು. ಸಖತ್ತು ಡಸ್ಟ್ ಎಲ್ಲ ಆಯ್ತಾನೆ ಇರುತ್ತೆ. ಒಂದು ವೀಕಿಗೆ ಒಂದು ಸತಿ ಕ್ಲೀನ್ ಮಾಡಿದ್ರು ಅಷ್ಟೇ ಇದೇ ಥರ ಡಸ್ಟ್ ಆಯ್ತಾ ಇರುತ್ತೆ. ಕೆಲಸ ಮಾಡಬೇಕಾದ್ರೆ ಅಮ್ಮನೂ ಹೆಲ್ಪ್ ಮಾಡ್ತಾರೆ, ಬಟ್ ಅಮ್ಮ ಶಾಪಿಂದ ಬರೋ ಅಷ್ಟರಲ್ಲಿ ಲೇಟ್ ಆಗಿಬಿಡುತ್ತೆ ಅಂತ ಹೇಳ್ಬಿಟ್ಟು ನಾನು ಅವ್ರು ಬರೋ ಅಷ್ಟರಲ್ಲಿ ಎಲ್ಲ ಕೆಲಸ ಮುಗಿಸ್ಬಿಡೋಣ ಬೇಗ ಬೇಗ ಅಂತ ಮುಗಿಸ್ತಾ ಇದ್ದೀನಿ. ಇವಾಗ ಡ್ರೆಸ್ಸಿಂಗ್ ಟೇಬಲ್ ಎಲ್ಲ ಕ್ಲೀನ್ ಆಯಿತು. ನಾನು ಇವಾಗ ಡ್ರೆಸ್ಸಿಂಗ್ ಟೇಬಲ್ ಮೇಲೆ ಜಾಸ್ತಿ ಏನೂ ಇಕ್ಕಲ್ಲ, ಬರೀ ಒಂದು ಮನಿ ಪ್ಲ್ಯಾಂಟ್ ಇಕ್ಕಿದ್ದೀನಿ ಮತ್ತು ಕೆಳಗಡೆ ನಾವು ಏನಾದ್ರು ಡೈಲಿ ಯೂಸ್ ಮಾಡ್ತೀವಲ್ಲ ಅದೆಲ್ಲ ಕೆಳಗಡೆ ಇಕ್ಕಿದ್ದೀನಿ ಅಷ್ಟೇ. ಏನು ಜಾಸ್ತಿ ಪ್ರಾಡಕ್ಟ್ಸ್ನ ನಾನು ಅದ್ರ ಮೇಲೆಲ್ಲ ಇಕ್ಕಲ್ಲ, ಯಾಕಂದರೆ ಮತ್ತೆ ಕ್ಲೀನ್ ಮಾಡಿ ಮತ್ತೆ ಡಸ್ಟ್ ಆಗ್ತಾ ಇರುತ್ತೆ. ಅದಕ್ಕೋಸ್ಕರ ನಮಗೆ ಏನು ಬೇಕೋ ಅದು ಮಾತ್ರ ನಾನು ಅಲ್ಲಿ ಇಕ್ತೀನಿ. ನೆಕ್ಸ್ಟು ಎಲ್ಲ ಕ್ಲೀನ್ ಆದಮೇಲೆ ಇವಾಗ ನೋಡಿ ಫೈನಲ್ ಆಗಿ ನನ್ನ ರೂಮ್ ಯಾವ ಥರ ಕಾಣ್ತಿದೆ ಅಂತ ವಿಡಿಯೋ ಮಾಡಿದ್ದೀನಿ. ಸಖತ್ತು ಡಸ್ಟ್ ಇತ್ತು ಅಂತ ಹೇಳ್ಬಿಟ್ಟು ಹಂಗೆ ಒಂದೇ ಸತಿ ಕಸ ಎಲ್ಲ ಗುಡಿಸ್ಕೊಂಡು ನಾನು ಇವಾಗ ನೆಲ ಎಲ್ಲ ಒರೆಸ್ಕೊತಾ ಇದ್ದೀನಿ. ಹಂಗೆ ನನ್ನ ತಂಗಿ ಜೊತೆ ಸ್ವಲ್ಪ ಮಾತಾಡ್ಕೊಂಡು ನಾನು ಎಲ್ಲ ಕ್ಲೀನ್ ಮಾಡ್ತಾಯಿದ್ದೀನಿ. ಮತ್ತು ಇವಾಗ ನೆಲ ಒರೆಸಿ ಫೈನಲಿ ಎಲ್ಲ ಕೆಲಸ ಮುಗೀತು. ನಾನು ಮೀಶೋಯಿಂದ 2 ಪ್ರಾಡಕ್ಟ್ನ ಬುಕ್ ಮಾಡಿದ್ದೆ, ಆದರೆ ಅದ್ರದ್ದು ರಿವ್ಯೂ ಹೇಳ್ಬೇಕಂದ್ರೆ ಒಂದು ಚೆನ್ನಾಗಿಲ್ಲ ಅಂತ ರಿಟರ್ನ್ ಮಾಡಿದ್ದೀನಿ. ಅದ್ರದ್ದೇನು ಇಲ್ಲಿ ವಿಡಿಯೋ ಮಾಡಿಲ್ಲ. ಮತ್ತು ನಾನು ಇವಾಗ ಟ್ರೈಪಾಡ್ನ ಅನ್ಬಾಕ್ಸಿಂಗ್ ಮಾಡ್ತಾಯಿದ್ದೀನಿ. ಟ್ರೈಪಾಡ್ ಅಮೌಂಟ್ ಬಂದ್ಬಿಟ್ಟು 250 ರುಪೀಸು. ನಾನು ಅಮೆಝಾನಲ್ಲಿ ಬುಕ್ ಮಾಡಿದ್ದಿದ್ದು, ಬಟ್ ಅಷ್ಟೊಂದೇನು ಇಷ್ಟ ಆಗಲಿಲ್ಲ. ವೀಡಿಯೋಗೆಲ್ಲ ಯೂಸ್ಫುಲ್ ಆಗುತ್ತೆ ಅಷ್ಟೇ. ಕೆಲಸ ಎಲ್ಲ ಮಾಡಾಗಿತ್ತು. ಮತ್ತು ನಾನಿಲ್ಲಿ ಫ್ರೆಶ್ ಅಪ್ ಆಗಿಬಿಟ್ಟು ನಾನು ಇವಾಗ ಜ್ಯೂಸ್ ಮಾಡೋಣ ಅಂತ ಹೇಳ್ಬಿಟ್ಟು ಜ್ಯೂಸ್ ಮಾಡ್ತಾಯಿದ್ದೀನಿ. ಈ ಬಿಸಿಲು ಟೈಮಲ್ಲಿ ಆ ಹೊರ್ಗಡೆಯಿಂದ ಜ್ಯೂಸ್ ತಂದು ಕುಡಿಯೋ ಬದಲು ಈ ಥರ ಫ್ರೂಟ್ಸ್ ತಂದುಬಿಟ್ಟು ಮನೆಯಲ್ಲೇ ಜ್ಯೂಸ್ ಮಾಡ್ಕೊಂಡು ಕುಡಿದ್ರೆ ಮನೇಲಿರೋರು ಕುಡಿಬೋದು. ಮತ್ತು ರೈಟು ಎಲ್ಲ ಅಷ್ಟೊಂದು ಇವಾಗ ಜಾಸ್ತಿನೇ ಹೇಳ್ತಾರೆ ಏನಾದರೂ ಆಚೆ ಕಡೆ ಕುಡಿಯೋಕೆ ಹೋದರೆ. ಮನೆಯಲ್ಲೇ ಜ್ಯೂಸ್ ಮಾಡ್ತಾಯಿದ್ದೆ. ನಮ್ಮರದಲ್ಲೇ ಸಪೋಟ ಹಣ್ಣು ಬಿಟ್ಟಿತ್ತು, ಅದಕ್ಕೇ ಅಲ್ಲೇ ಜಾಸ್ತಿ ಯಾರೂ ಸಪೋಟ ಹಣ್ಣು ಇಷ್ಟಪಡಲ್ಲ, ಅದಕ್ಕೇ ಜ್ಯೂಸ್ ಮಾಡೋಣ ಅಂತ ಹೇಳ್ಬಿಟ್ಟು ಜ್ಯೂಸ್ ಮಾಡ್ತಾಯಿದ್ದೀನಿ. ಮತ್ತು ನಾನಿಲ್ಲಿ ಒಂದು ಜಾಬಿಗೆ ಅಪ್ಲಿಕೇಶನ್ ಹಾಕೋಕ್ಕೆ ಅಂತ ಹೇಳ್ಬಿಟ್ಟು ಸೈಬರ್ಗೆ ಹೋಗಿದ್ದೆ. ನಾನು ಯಾವ್ದಾದ್ರು ಜಾಬಿಗೆ ಅಪ್ಲೈ ಮಾಡಬೇಕಂದ್ರೆ ಯಾವಾಗಲೂ ಇದೇ ಸೈಬರ್ಗೆ ಹೋಗೋದು. ಅದಕ್ಕೋಸ್ಕರ ಇವಾಗಲೂ ಅದೇ ಸೈಬರ್ಗೆ ಹೋಗಿ ಅಪ್ಲೈ ಮಾಡಾಯಿತು. ಮತ್ತು ನಾನು ಹಂಗೆ ಬರಬೇಕಾದ್ರೆ ನಮ್ಮ ಮಾಮನ ಮಗಳು ಸ್ಕೂಲ್ ಬಿಡೋ ಟೈಮಿಂಗ್ಸ್ ಆಗಿತ್ತು. ಅವಳನ್ನ ಕರ್ಕೊಂಡು ಮನೆಗೆ ಹೋಗ್ತಾಯಿದ್ದೀನಿ ಇವಾಗ. ಅವಳಂತೂ ದಾರಿ ಉದ್ದಕ್ಕೂ ಅವಳ ಫ್ರೆಂಡ್ಸ್ಗೆ ಬಾಯ್ ಮಾಡಿ ಬರೋದೇ ಆಯ್ತಿರ್ತಿತ್ತು ಅವಳದು. ಆ್ಯಂಡ್ ಓಲ್ಡ್ ವಿಡಿಯೋದಲ್ಲಿ ನಾನು ನನ್ನ ವಾರ್ಡ್ರೋಬ್ ಕ್ಲೀನಿಂಗ್ ಬಗ್ಗೆ ಶೇರ್ ಮಾಡಿದ್ದೆ. ಇಲ್ಲಿ ಆಫ್ಟರ್ ಆ್ಯಂಡ್ ಬಿಫೋರ್ ಹೇಗಿರ್ಬೋದು ಅಂತ ನೀವೇ ನೋಡ್ಬೋದು. ಎಲ್ಲ ಫುಲ್ಲು ಜೋಡಿಸಿ ನೀಟಾಗೆಲ್ಲ ಮಾಡಿ. ನೆಕ್ಸ್ಟ್ ನಾನು ರಾತ್ರಿ ಊಟದ ಜೊತೆಗೆ ಸ್ವಲ್ಪ ಬಜ್ಜಿ ಮಾಡೋಣ ಅಂತ ಹೇಳ್ಬಿಟ್ಟು ಬಜ್ಜಿ ಮಾಡ್ತಾಯಿದ್ದೀನಿ. ನಾನಿಲ್ಲಿ ಕಡಲೆ ಹಿಟ್ಟು, 1 ಸ್ಪೂನ್ ಪೆಪ್ಪರು, ಗರಂ ಮಸಾಲ, ಸಾಲ್ಟು ಮತ್ತು ಒಂದು ಸ್ವಲ್ಪ ಸೋಡಾ, ಚಿಲ್ಲಿ ಪೌಡರ್ನ ಹಾಕಿ ಇವಾಗ ಒಂದು ಸ್ವಲ್ಪ ನೀರು ಹಾಕೋದಕ್ಕಿಂತ ಮುಂಚೆನೇ ಮಿಕ್ಸ್ ಮಾಡ್ತಾಯಿದ್ದೀನಿ. ಯಾಕಂದರೆ ಹಸಿಟ್ಗೆಲ್ಲ ಖಾರ ಮಸಾಲೆ ಎಳೀಲಿ ಅಂತ ಹೇಳ್ಬಿಟ್ಟು. ಈ ಟಿಪ್ಸ್ ಯಾರಿಗಾರು ಗೊತ್ತಿಲ್ಲ ಅಂದರೆ ಈ ಥರ ಫಾಲೋ ಮಾಡಿ, ಚೆನ್ನಾಗಿರುತ್ತೆ. ಆವಾಗ ನೀರು ಹಾಕ್ಬಿಟ್ಟು ಕಲ್ಸೋದಕ್ಕಿಂತ ಮುಂಚೆನೇ ಕಲಿಸಿದ್ರೆ. ಮತ್ತು ನಾನಿಲ್ಲಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡ್ಕೊಂಡು ಕಲಿಸ್ಕೊತಾ ಇದ್ದೀನಿ. ಬಜ್ಜಿಗೆ ಅಂತ ಹೇಳಿದ್ರೆ ಒಂದು ಸ್ವಲ್ಪ ತೆಳ್ಳಗೆ ಕಲಿಸಿ, ಆವಾಗ ಕ್ರಿಸ್ಪಿಯಾಗಿ ಬರುತ್ತೆ. ಸ್ವಲ್ಪ ಜಾಸ್ತಿ ಲೇಯರ್ ಥರ ಆದರೆ ಚೆನ್ನಾಗಿರಲ್ಲ ಬಜ್ಜಿ, ಅಷ್ಟೊಂದು ಕ್ರಿಸ್ಪಿಯಾಗಿದ್ರೇ ಚೆನ್ನಾಗಿರೋದು. ನಾನಿಲ್ಲಿ ವಾಟರ್ನ ಒಂದೇ ಸತಿ ಆ್ಯಡ್ ಮಾಡ್ಕೊಳಲ್ಲ, ನನಗೆ ಎಷ್ಟೆಷ್ಟು ಬೇಕು ಅಷ್ಟೆಷ್ಟು ಆ್ಯಡ್ ಮಾಡ್ಕೊತೀನಿ. ಆಮೇಲೆ ಫುಲ್ಲು ತೆಳ್ಳಗಾಗೋದು ಬೇಡ ಅಂತ ಹೇಳ್ಬಿಟ್ಟು ನಾನಿವಾಗ ಬಜ್ಜಿ ಮೆಣಸಿನ್ಕಾಯಿನ ಫಸ್ಟೇ ಕಟ್ ಮಾಡಿ ಮಡಿಕೊಂಡಿದ್ದೆ. ಇವಾಗ ಎಣ್ಣೆ ಕಾಯ್ದ ಮೇಲೆ ನಾನು ಬಜ್ಜಿನ ಹಾಕ್ತಾಯಿದ್ದೀನಿ. ನನಗೆ ಕುಕ್ಕಿಂಗಲ್ಲೆಲ್ಲ ಒಂದು ಸ್ವಲ್ಪ ಇಂಟ್ರೆಸ್ಟ್ ಜಾಸ್ತಿನೇ, ಹೊಸ ರೆಸಿಪೀಸ್ನ ಟ್ರೈ ಮಾಡಬೇಕಂತ. ಹಂಗೆ ರಾತ್ರಿ ಎಲ್ಲರೂ ಊಟಕ್ಕೆ ಬಂದಮೇಲೆ ನಾನು ಬಜ್ಜಿ ಬಿಸಿ ಬಿಸಿದು ಹಾಕೊಂಡು ಕೊಡ್ತಾಯಿದ್ದೀನಿ. ಅಮ್ಮನೂ ಶಾಪಿಂದ ಬರೋದು ಒಂದು ಸ್ವಲ್ಪ ಲೇಟ್ ಆಯಿತು, ಅದಕ್ಕೋಸ್ಕರ.
ಮತ್ತು ಬಾಣಲಿಗೆ ಎಷ್ಟಾಗುತ್ತೆ ಅಷ್ಟು ಒಂದು ಸ್ವಲ್ಪ ಕಮ್ಮಿನೇ ಹಾಕಿ, ಯಾಕಂದರೆ ತಿರ್ಗಿಸ್ಕೊಬೇಕಾದೆಲ್ಲ ಕಷ್ಟ ಆಗುತ್ತೆ. ಒಂದು ಸತಿ ಬ್ರೇಕ್ ಆಗೋ ಚಾನ್ಸಸ್ ಇರುತ್ತೆ, ಇಲ್ಲಾಂದರೆ ಹಸಿಟ್ಟು ಸರಿಯಾಗಿ ಅಂಟಿಲ್ಲ ಅಂದರೆ ಅದು ಬಿಡ್ಕೊಂಬಿಡುತ್ತೆ. ಅದಕ್ಕೋಸ್ಕರ ಮತ್ತು ಒಂದು ಸತಿ ಟ್ರೈ ಮಾಡಿ ನೀವು ಮನೇಲಿ ಕಮೆಂಟ್ ಮಾಡಿ ಹೇಗಾಗಿತ್ತು ಬಜ್ಜಿ ಅಂತ ಹೇಳ್ಬಿಟ್ಟು. ಮತ್ತು ನಾನು ಇವಾಗ ನೋಡಿ ಈ ಥರ ಗ್ಯಾಪ್ ಇದ್ದರೆ ಅದು ಬಜ್ಜಿನೂ ಚೆನ್ನಾಗಿ ಬೇಯುತ್ತೆ. ಅದಕ್ಕೆ ನಾನಿಲ್ಲಿ ಒಂದು ಸ್ವಲ್ಪನೇ ಹಾಕ್ಕೊಂತೀನಿ, ನಾನೇನು ಜಾಸ್ತಿ ಹಾಕೊಳಕ್ಕೆ ಹೋಗಲ್ಲ. ಮತ್ತು ನಾನಿಲ್ಲಿ ಮುಂಚೆನೇ ಒಂದು ಪ್ಲೇಟಿಗೆ ಈ ಥರ ಪೇಪರ್ನ ಹಾಕ್ತೀನಿ, ಯಾಕಂದರೆ ಎಣ್ಣೆ ಪ್ಲೇಟಿಗೆಲ್ಲ ಇಳ್ಕೊಬಾರ್ದು ಅಂತ ಹೇಳ್ಬಿಟ್ಟು. ಇವಾಗ 2 ಸೈಡೂ ಗೋಲ್ಡನ್ ಬ್ರೌನ್ ಬರೋ ತನಕ ಫ್ರೈ ಮಾಡಿ ಅದಾದಮೇಲೆ ಎತ್ಕೊಂಡು ನೋಡಿ ಪೇಪರ್ ಮೇಲೆ ಇರುತ್ತೆ, ಎಣ್ಣೆ ಎಲ್ಲ ಪ್ಲೇಟ್ಗೆ ಆಗೋಲ್ಲ. ಅದಕ್ಕೋಸ್ಕರನೇ ನೀವು ಒಂದು ಸತಿ ಮನೇಲಿ ಟ್ರೈ ಮಾಡಿ ಹೇಗಿತ್ತು ಅಂತ ಹೇಳಿ ಕಮೆಂಟ್ ಮಾಡಿ. ಮತ್ತು ನಾನಿಲ್ಲಿ ನೋಡ್ಬೋದು ಇದು ಅಷ್ಟೇ ಯಾವ ಥರ ಬೆಂದಿದೆ ಅಂತ ಹೇಳ್ಬಿಟ್ಟು, ಇದು ಅಷ್ಟೇ ಎಷ್ಟು ಕ್ರಿಸ್ಪಿಯಾಗಿದೆ ಅಂತ ಹೇಳ್ಬಿಟ್ಟು. ಈರುಳ್ಳಿ ಬೋಂಡನೂ ಹಾಕ್ತಾಯಿದ್ದೀನಿ. ನಮ್ಮ ಮಾಮನ ಮಕ್ಕಳೆಲ್ಲ ಬಂದಿದ್ದರು, ಅದಕ್ಕೆ ಅವರಿಗೆ ಈರುಳ್ಳಿ ಬೋಂಡ ಬೇಕು ಅಂತಂದರು ಅಂತ ಹೇಳ್ಬಿಟ್ಟು ಈರುಳ್ಳಿ ಬೋಂಡನೂ ಹಾಕ್ತಾಯಿದ್ದೀನಿ. ನಾನಿಲ್ಲಿ ಈರುಳ್ಳಿ ಬೋಂಡ ಮಾಡೋಕ್ಕೆ ನಾನು ಈರುಳ್ಳಿನ ಫಸ್ಟು ಸಣ್ಣದಾಗಿ ಉದ್ದುದ್ದು ಕಟ್ ಮಾಡಿಬಿಟ್ಟು ಅದನ್ನು ಹಸಿಟ್ಟು ಮಿಕ್ಕಿತ್ತಲ್ಲ ಅದಕ್ಕೆ ಒಂದು ಸ್ವಲ್ಪ ಕಲಿಸ್ಬಿಟ್ಟು ಹಾಕ್ತಾಯಿದ್ದೀನಿ. ಇದು ಅಷ್ಟೇ ಫುಲ್ ಗೋಲ್ಡನ್ ಬ್ರೌನ್ ಆಗೋ ತನಕ 2 ಸೈಡನ್ನು ಫ್ರೈ ಮಾಡಿ. ಇದು ಹೇಗಾಗಿತ್ತು ಅಂತ ನೀವೇ ನೋಡಿ ಎಷ್ಟು ಕ್ರಿಸ್ಪಿಯಾಗಿ ಆಗಿತ್ತು ಅಂತ ಹೇಳ್ಬಿಟ್ಟು. ಆ್ಯಂಡ್ ರಾತ್ರಿ ಊಟಕ್ಕೆ ಅಂತ ಹೇಳ್ಬಿಟ್ಟು ಅಮ್ಮ ಹಲಸಿನಕಾಯಿ ಸಾಂಬಾರನ್ನ ಮಾಡಿದರು. ಯಾರೆಲ್ಲ ನನ್ನ ಚಾನಲ್ನ ಇಲ್ಲಿವರೆಗೂ ನೋಡಿದ್ದೀರಾ, ಥ್ಯಾಂಕ್ಸ್ ಫಾರ್ ವಾಚಿಂಗ್.